ಮೇಡ್ ಶಾಲೆಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ. ಇಲ್ಲಿ ಮಕ್ಕಳಿಗೆ ಬೇಕಾಗಿರೋ ಲೈಕ್ ಸ್ಟಡಿ ಮೆಟೀರಿಯಲ್ಸ್ ಇರಲಿ, ಬುಕ್ಸ್ ಇರಲಿ, ಬ್ಯಾಗ್ಸ್ ಇರಲಿ, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಇರಲಿ, ಜೊತೆಗೆ ಸ್ಕೂಲ್ಗೆ ಡೆಸ್ಕ್ ಇರಲಿ, ನಲಿಕಲಿ ಡೆಸ್ಕ್ ಇರಲಿ, ಚೇರ್ಸ್ ಇರಲಿ, ಜೊತೆಗೆ ಲೈಬ್ರರಿಗೆ ಅಲ್ಮೇರಾ, ಜೊತೆಗೆ ಇಲ್ಲಿ ಒಂದು ರೂಫ್ ಸರಿ ಇರಲಿಲ್ಲ ಒಂದು ಕ್ಲಾಸ್ ರೂಮಲ್ಲಿ, ಸೊ ಅಲ್ಲಿ ಒಂದು POP ವರ್ಕನ್ನು ಮಾಡಿಕೊಟ್ಟಿದ್ದೀರಿ. ಜೊತೆಗೆ ಈ ಪೇಂಟಿಂಗ್ ಬೇಕಾಗಿತ್ತು ಸ್ಕೂಲ್ಗೆ, ಸೊ ಆ ಪೇಂಟಿಂಗನ್ನು ಒಂದು ಫುಲ್ಫಿಲ್ ಮಾಡ್ಕೊಂಡ್ಬಂದಿದ್ದೀರಿ ಇವತ್ತಿನ ದಿನ. ಸೊ ಇದೇ ಥರ ಮುಂದೆನೂ ಲೈಕ್ ಯಾವುದಾದ್ರೂ ಒಂದು ಶಾಲೆಯನ್ನು ಅಡಾಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಒಂದು ಹೈಸ್ಕೂಲ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀರಿ. ಸೊ ಅಲ್ಲಿ ಲೈಕ್ ಸ್ಟೂಡೆಂಟ್ಸ್ಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಜೊತೆಗೆ ಅವರು ಒಂದು ಲೈಕ್ ಮೈಂಡ್ ಸೆಟ್ ಇಟ್ಕೊಂಡು ಮುಂದೆ ಫ್ಯೂಚರಲ್ಲಿ ಇದೇ ಥರ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಲಿ ಅಂತ ಒಂದು 2 ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮೊದಲು ನಾನು ತಾಲೂಕ್ ಪಂಚಾಯತಿಯಲ್ಲಿ ಇದ್ದಾಗ ಈ ಊರಿಗೆ ಸ್ಕೂಲ್ ಇರಲಿಲ್ಲ, ಶಾಲೆನೇ ಇರಲಿಲ್ಲ. ಫಸ್ಟ್ ಹಾಕ್ಸಿದ್ದೆ ನಾನು ಶಾಲೆ ಇದೆ. ಫಸ್ಟ್ ಶಾಲೆ ಹಾಕಿದ್ಮೇಲೆ ಕುಡಿಯೋದಕ್ಕೆ ನೀರು ಇರಲಿಲ್ಲ. ಹಿಂದೆ ಸುಮಾರು ಒಂದು 20-30 ಜನ ಇವು ಹಳ್ಳಿಯಿಂದ ಬಂದಿದ್ರು ನನ್ನ ಹತ್ರ. ಸರಿ, ನಮ್ಮ ಶಾಸಕರಾಗಿದ್ದರು, ಅವಾಗ ಮಿನಿಸ್ಟರ್ ಆಗಿರಲಿಲ್ಲ, ನಮ್ಮ ಆಲಂಗೂರು ಶ್ರೀನಿವಾಸರವರು, ದಿಗುವಂತ ಆಲಂಗೂರು, ಅವರಿಂದನೇ ನಾವೆಲ್ಲ ಇಷ್ಟು ಕೆಲಸ ಮಾಡಿದ್ದು. ಅವ್ರಿಗೆ ಹೇಳಿದ ತಕ್ಷಣ ಈ ಊರಿಗೆ ನೀರಿಲ್ಲ ಅಂತ ಈ ಊರಿನ 20 ಜನಗಳನ್ನು ನಾನು ಅವ್ರ ಹತ್ರ ಕರ್ಕೊಂಡೋದೆ. ನೋಡಿ ಸರ್, ಹಿಂಗೆ ಈ ಥರ ಪ್ರಾಬ್ಲಮ್ ಇದೆ, ನೀರು ಕುಡಿಯೋದಕ್ಕೆ ನೀರಿಲ್ಲ ಅಂತ ಇಮಿಡಿಯೇಟಾಗಿ ಆವಾಗಲೇ ಇಂಜಿನಿಯರ್ನ ಕರೆಸಿಬಿಟ್ಟು ಮಾರನೇ ದಿವಸನೇ ಬಂದು ಬೋರ್ ಹಾಕಿದ್ರು, ಒಳ್ಳೆ ನೀರು ಕೊಟ್ಟರು. ಆ ಒಂದು ಹಾಕಿರೋ ಒಂದು ಶಾಲೆನೇ ಇವಾಗ ಇನ್ನೂ ಒಂದು 2 ಕೊಠಡಿಗಳಾಗಿದೆ. ಸಂತೋಷ. ಅದು ಇನ್ನೂ 2 ಅಲ್ಲ, ಇನ್ನೂ 3-4 ಆಗಲಿ, ಇಂಪ್ರೂವ್ ಆಗಬೇಕು. ಮರಳುಮೇಡೆಗೆ ಮತ್ತಷ್ಟು ಕೊಡುಗೆಗಳು ಬರಲಿ. ನನ್ನ ಪ್ರಯತ್ನ ಏನಾಯ್ತು ಅಂದರೆ, ನಮ್ಮ ಬೆಸ್ಟ್ ಸಮಾಜದೊಂದಿಗೆ, ಸಮುದಾಯದೊಂದಿಗೆ ಮಕ್ಕಳ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಒಂದು ಪುಷ್ಟಿ ಅಂತ ಒಂದು ಅವಾರ್ಡ್ ಇದೆ. ಪುಷ್ಟಿ SDMCದಲ್ಲಿ ಇಲ್ಲಿ ಎಕ್ಸ್ಪೋಜರ್ಗೆ ಇದನ್ನ ಫಸ್ಟ್ ನಾಮಿನೇಟ್ ಮಾಡಿದ್ಮೇಲೆ ನಾನೇ ಬಂದಿದ್ದೆ. ಎವ್ರಿಥಿಂಗ್ ಇಸ್ ಗುಡ್, ಅದೇ ತರ ಇದೆ ಅಂತ ನಾನು ರಿಪೋರ್ಟ್ ಮಾಡಿದೆ. ಬಟ್ ಅಲ್ಲಿ ಕಾಂಪಿಟೇಷನ್ ಬಂದು ಈ ಸಲ ಡ್ರಾಪ್ ಆಗಿದೆ. ಮುಂದಿನ ವರ್ಷ ಬಂದಲ್ಲಿ ಅದು HPSಗೆ ಹೈಸ್ಕೂಲ್ಗೆ 1 ಲಕ್ಷ, HPSಗೆ 75,000 ಮತ್ತು LPSಗೆ 50,000 ರೂಪಾಯಿ ನಗದು ಬಹುಮಾನ ಕೊಡೋ ಲೆಕ್ಕದಲ್ಲಿತ್ತು. ಅದು ಕೊನೆಯ ಹಂತದಲ್ಲಿ ಡ್ರಾಪ್ ಆಯ್ತು. ನನಗೆ ಬೇಜಾರು, ಇವತ್ತು ಯಾಕೋ ಬರೋದೇ ಬೇಡ ಅಂತ. ಆಮೇಲೆ ಡ್ರಾಪ್ ಆಗಿದೆ. ಮುಂದಿನ ಹತಾಶರಾಗಬೇಡಿ, ಮುಂದಿನ ಇದರಲ್ಲಿ ಪ್ರಯತ್ನ ಮಾಡಿ. ನಿಮ್ಮೆಲ್ಲರ ಸಮುದಾಯದ ಕೊಡುಗೆ ಅವೆಲ್ಲ ತಗೊಂತೀವಿ. ಸಮುದಾಯದ ಪಾತ್ರ, ಇತರ ಕಾರ್ಯಕ್ರಮಗಳು, ಇವರು ಸಮುದಾಯದೊಂದಿಗೆ ಯಾವ ರೀತಿ ತಗೊಂಡಿದ್ದಾರೆ, ಮಕ್ಕಳ ಪ್ರೋಗ್ರೆಸ್ ತಗೊಂತೀವಿ, ಎಲ್ಲ ನೋಡ್ಬಿಟ್ಟೆ ನಾವು ಪ್ರಶಸ್ತಿನ ಕೊಡ್ತೀವಿ. ಮುಂದಿನ ನಿಮ್ದಾಗ್ತದೆ ಅಂತ ನಾನು ಆಸೆಯನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಶುಭವಾಗಲಿ. ನಾನು ಈ ಶಾಲೆಗೆ ಬಂದಾಗ ಬಹಳ ಖುಷಿ ಅನಿಸ್ತಿದೆ. ಯಾಕೆಂತಂದರೆ ಸಹಪಾಠ ಚಟುವಟಿಕೆ ಏನೇ ಆಗಲಿ ಬಹಳ ಸೊಗಸಾಗಿ ಆರ್ಗನೈಸ್ ಮಾಡಿದ್ರು ಇವರು. ಆಮೇಲೆ ಮೊನ್ನೆ ಬಂದಿದ್ದು ಅಲ್ಲಿ ಸ್ಪಷ್ಟ ಓದು ಶುದ್ಧ ಬರಹ ಅಂದ್ಬಿಟ್ಟು ನನ್ನ ಜಡ್ಜಾಗಿ ಕೂಡಿಸ್ಬಿಟ್ಟಿದ್ರು. 1ರಿಂದ 5ನೇ ತರಗತಿ ಮಕ್ಕಳಿಗೆ ಅದೊಂದು ಕಾಂಪಿಟೇಷನ್. ಬಹುಶಃ ನನ್ನ ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅದೇನೆ, ಯಾರು ಡಿಕ್ಲೇರ್ ಮಾಡಬೇಕು ಅಂತ. 16 ಜನ ಓದ್ತಾರೆ, 16 ಜನ ಬರೀತಾರೆ. ಆಮೇಲೆ ಅನ್ಕೊಂತಾರೆ ಈ CRP ಬಂದು ನನಗೆ ಪ್ರೈಸ್ ಕೊಡ್ಲಿಲ್ವೇ, ಯಾಕೆ ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ನೋಡಿ, ಮುಖಸ್ತುತಿ ಅಲ್ಲ, ನಾನು ಇಬ್ಬರು ಹೊಗಳ್ತಿಲ್ಲ, ಖಂಡಿತವಾಗಿ ಹೊಗಳ್ತಿಲ್ಲ. ಹೌದಾ, ಬಹಳಷ್ಟು ಸೊಗಸಾಗಿದೆ ನಿಮ್ಮ ಶಾಲೆ. 100ಗೆ 100% ಕೊಡ್ಬೋದು. ಆಮೇಲೆ ಕೊನೆಗೆ ಏನು ಮಾಡಿದೆ ಗೊತ್ತೇ, ನಾನು 10ಕ್ಕೆ 9.8 9.7 ಹಿಂಗೆ ಕೊಟ್ಕೊಂಡು ಎಲ್ರಿಗೂ ಪ್ರೈಸ್ ತರೋ ಥರ ಮಾಡಿದೆ. ಯಾಕೆಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಇಲ್ಲಿ ನಾನು ಕಂಡು ಬಂದೆ ನಾನು. ಹಾಗೆ ಆ ಹೋಪ್ ಸಂಸ್ಥೆ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹಳ ಒಳ್ಳೆಯ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗೆ ಶಿಕ್ಷಣ ಇಲಾಖೆ ಪರವಾಗಿ ನಾನು ಕೂಡ ಇಲ್ಲಿ ಬಂದಿದ್ದೇನೆ. ಸಾಕಷ್ಟು ಶಾಲೆಯನ್ನು, ಎಲ್ಲ ಶಾಲೆಯನ್ನು ದತ್ತ ನೀವು ತೆಗೆದುಕೊಳ್ಳಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಒಂದು ಎಲ್ಲಿ ಸೌಲಭ್ಯಗಳು ಕಡಿಮೆ ಇದೆಯೋ, ಎಲ್ಲಿ ಶಿಕ್ಷಣ ಚೆನ್ನಾಗಿದೆಯೋ, ಈ ಥರ ನೀವು 2 ಆಂಗಲಲ್ಲಿ ಯೋಚನೆ ಮಾಡಿ ಒಳ್ಳೆ ಶಾಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಳ್ಳೆ ಶಾಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ,
ಅದ್ಭುತವಾಗಿದೆ. ಎಲ್ಲ ಕಲರ್ ಪೇಂಟಿಂಗ್ಸ್ ಆಗಲಿ ಎಲ್ಲವೂ ಕೂಡ ಅಷ್ಟೇ. ಹಾಗಾಗಿ ಇನ್ನಷ್ಟು ಆ ಜನರನ್ನು ತಾವು ಸಂಸ್ಥೆಗೆ ಸೇರಿಸ್ಕೊಂಡು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ, ಹಾಗೆ ಇಲ್ಲಿ ವೇದಿಕೆಯಲ್ಲಿ ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಅಷ್ಟೇ ತಮ್ಮ ಸಹಕಾರ ಕೂಡ ಎಲ್ಲ ಶಾಲೆಗಳೆಲ್ಲ ನೋಡ್ತಾ ಇದೆ. ಮಂಜುನಾಥ್ ಸರ್ ಅವರು ಪಂಬರಳ್ಳಿ ಶಾಲೆ ಕಲಿಕಾಭ್ರ ಮಾಡಿದ್ವಿ, ಮುಂದೆ ನಿಂತಲ್ಲಿ ನಡೆಸ್ಕೊಟ್ರು. ಸೊ ಹೀಗೆ ಬಾಲಕೃಷ್ಣ ಸರ್ ಆಗಿರ್ಬೋದು, ಆಯಿತಾ, YM ರೆಡ್ಡಿ ಸರ್ ಆಗಿರ್ಬೋದು, ಮುಡಿಯನೂರಲ್ಲಂತವರು ಕಿರುಬಳ್ಳಿ ಸಿಕ್ಕಾಪಟ್ಟೆ ಜನರಿಗೆಲ್ಲರೂ ಗೊತ್ತವರು. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಹಳೆ ಸೇವೆಯನ್ನು ಮಾಡ್ತಾ ಇದೆ ಈ ಸಮಾಜಕ್ಕೋಸ್ಕರ. ಆಯಿತಾ, ಈ ಶಿಕ್ಷಕರಿಗೆ ವಂದಿಸ್ತಾ ಹಾಗೂ ವೇದಿಕೆಗೆ ವಂದಿಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ CRP ಅವರು ಹೆಚ್ಚಿನ ಜ್ಞಾನವುಳ್ಳವರು ಅಂತ ಹೇಳ್ಬೋದು. ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತಾರೆ ಅವರು. ಯಾವುದೇ ರೀತಿಯಲ್ಲಿ ಆಗೋದಿಲ್ಲ ನಮಗೆ. ಸೊ ಯಾಕಂದರೆ ವರ್ಕ್ ಲೋಡ್ ಜಾಸ್ತಿ ಆದಾಗ ನಾವೇ ಏನೇ ಜಡ್ಜ್ಮೆಂಟ್ ಮಾಡೋದು ಒಂದು ಪ್ರಾಮಾಣಿಕತೆ ಇರೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಹೇಳಿದ್ರೆ, ಸರ್ ನೀವು ಯಾವಾಗಾದ್ರೂ ಕರೀರಿ, ನಾವು ಬರ್ಲಿಕ್ಕೆ ತಯಾರಿದ್ರಿ ಅಂತೇಳಿ ನಮ್ಗೆ ಇಷ್ಟು ದಿನನೂ ಅವರು ಸಹಕಾರ ಕೊಟ್ಟು ಅವರು ಸ್ಪಂದಿಸಿದ್ದಾರೆ. ಸರ್ ನಿಮಗೂ ಸಹ ಧನ್ಯವಾದಗಳು ಸರ್. ಆಹಾ 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 ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ, ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.
ಇದು ಅದು ಹೇಳಿದ್ದು 20 ವರ್ಷ ಕೆಳಪಟ್ಟವರಿಗೆ, 20 ವರ್ಷ ಮೇಲ್ಪಟ್ಟವರಿಗೂ ಅವಕಾಶ ಕೊಟ್ಕೊಂಡ್ರೆ ಸರಿ ಸರಿ ಆಯ್ತು, ಏನು ಅವಕಾಶ ಮಾಡಿಕೊಟ್ಟಿದ್ದಾರಂತೆ ಬಿಡಿ. ಮೊದಲನೇ ಸುತ್ತಿನ ನಮ್ಮ ಈ ಕಡೆ ಯಾವ ಟೀಮ್ ಬರ್ಬೇಕು ಈ ಕಡೆ ಜಾಗ ಇಲ್ಲ. ಅಮ್ಮ ಇವಾಗ ಸ್ಟಾರ್ಟ್ ಮಾಡೋದು ರಿಯಲ್. ಇವಾಗ ಟ್ರಯಲ್ ಕೊಟ್ಟಿದ್ದು ನಿಮ್ಗೆ, ಇಷ್ಟೊತ್ತು ಕೊಟ್ಟಿದ್ದು ಟ್ರಯಲ್ ಆಗಿ, ಇವಾಗ ರಿಯಲ್ ಆಗಿ ನಡೀತದೆ ಶೋ. ನಡೀತಾ ಇದೆ ನೋಡಿ ನೋಡಿ ನೋಡಿ, ಆತರ ಅಡ್ಡ ಹಿಡಿದಕ್ಕೆ ಆಗ್ತಾ ಇಲ್ವೇ? ನಾನು ಅವಾಗ ಹೇಳಿದ್ದೀನಿ, ಗಂಡು ಮಕ್ಳು ಸ್ಟಾಮಿನ ಜಾಸ್ತಿ ಇದೆ, ಹಗ್ಗ ಕಿತ್ತೋಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ. ಯಾಕಂದ್ರೆ ನಮ್ ಗಂಡು ಮಕ್ಳು ನಮ್ಮ ಮರಳಮೇಡ ಗ್ರಾಮದಲ್ಲಿ ಏನನ್ನ ಅನ್ಕೊಂಡ್ರೆ ಫುಲ್ ಸ್ಟಾಮಿನ ಗಟ್ಟಿಯಾಗಿದ್ದೀರಾ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾ